ಕತ್ರಿನಾ ಕೈಫ್ ಎಲ್ಲಿಗೆ ಬಂದರು, ಏನಕ್ಕೆ ಬಂದರು, ಈ ಪ್ರಶ್ನೆ ಬಹಳಷ್ಟು ಜನರಿಗೆ ಕಾಡ್ತಾ ಇದ್ದಿದ್ದು. ಅವರು ಈಗ ಸಂತಾನಕ್ಕಾಗಿ ಸರ್ಪ ಸಂಸ್ಕಾರಕ್ಕೋಸ್ಕರ ಬಂದಿದ್ದಾರೆ ಅನ್ನೋದು ಬಹಳ ಚರ್ಚೆ ಆಗ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬಾಲಿವುಡ್ನ ನಟಿ ಕತ್ರಿನಾ ಕೈಫ್ ಬಂದರು. ಅಲ್ಲಿ ಒಂದೇ ದಿನಾನ ಇಲ್ಲ, 2 ದಿನ ಅಲ್ಲಿ ಪೂಜೆ ನಡೆಯುತ್ತೆ. ಸಂತಾನಕ್ಕಾಗಿ ದೇವರ ಮೊರೆಯನ್ನು ಹೋದ್ರ ಕತ್ರಿನಾ ಅಂತ ಹೇಳಿ ಭಾಳಷ್ಟು ಜನಕ್ಕೆ ಬರುತ್ತೆ. ಅಷ್ಟೆಲ್ಲ ಎಜುಕೇಟೆಡ್ಗಳು, ಅಷ್ಟೆಲ್ಲ ಬೆಳೆದಿರುವಂಥವ್ರು ಏನ್ರಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಸಂತಾನಕ್ಕೋಸ್ಕರ ಕೇಳ್ತಾರೆ ಅಂದರೆ ಅದು ನಂಬಿಕೆ. ಆ ನಂಬಿಕೆ ಈಗಲೂ ಕೂಡ ಇದೆ, ಮುಂದೇನೂ ಇರುತ್ತೆ. ಕುಕ್ಕೆಯಲ್ಲಿ ಸರ್ಪ ಸಂಸ್ಕಾರ ಆಶ್ಲೇಷ ಪೂಜೆಯನ್ನು ನೆರವೇರಿಸೋಕೆ ಬಂದಿದ್ದಾರೆ ಕತ್ರಿನಾ ಕೈಫ್. ಮುಂದೇನು ಹಾಗಿದ್ದಾಗ ಬರೀ ಸಂತಾನಕ್ಕಷ್ಟೇನಾ? ಇಲ್ಲ, ಕೌಟುಂಬಿಕ ಜೀವನದ ಒಳಿತಿಗಾಗಿ ದೇವರ ಮೊರೆಯನ್ನು ಹೋಗಿದ್ದಾರೆ. ಅದಕ್ಕಂತಲೇ ಬರಬೇಕು ಅಂತ ಇಲ್ಲ. ಅನೇಕರು ಹೇಳ್ತಾ ಅಂತ ದೊಡ್ಡವ್ರ ಮಾತು ಏನು ಅಂತಂದರೆ, ದೇವರ ಹತ್ರ ಬರೇ ಹೋಗಿ ಕೇಳಬಾರ್ದು ಅಂತಾರೆ. ನೀನು ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಹೋಗು ಅಂತ ಹೇಳ್ತಾರೆ ಎಷ್ಟೋ ಸಲ. 2 ದಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಬೀಡು ಬಿಟ್ಟಿರ್ತಾರೆ ನಟಿ. ಸರ್ಪ ಸಂಸ್ಕಾರ ಅಂದ್ರೇ ಹಾಗೆ. ಮೊದಲನೇ ದಿನ ಸಂಸ್ಕಾರ ಮಾಡ್ತಾರೆ, 2ನೇ ದಿನ ನಾಗ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಸಂಸ್ಕಾರ ಮಾಡಿದ ದಿನನೇ ಮಾಡಿಸಲ್ಲ, ಅದಕ್ಕೋಸ್ಕರ 2 ದಿನ ಬೇಕಾಗುತ್ತೆ. ಅದರ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬಾಲಿವುಡ್ ನಟಿ ಸಂತಾನಕ್ಕಾಗಿ ದೇವರ ಮೊರೆ ಹೋದ್ರ ಕತ್ರಿನಾ. ಕುಕ್ಕೆಯಲ್ಲಿ ಸರ್ಪ ಸಂಸ್ಕಾರ ಆಶ್ಲೇಷ ಪೂಜೆ. ದಕ್ಷಿಣ ಭಾರತದ ಇತಿಹಾಸ ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ. ಭಕ್ತರ ಇಷ್ಟಾರ್ಥ ಈಡೇರಿಸೋ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿರೋ ಈ ಪುಣ್ಯಕ್ಷೇತ್ರಕ್ಕೆ ಈ ಹಿಂದೆ ಸಾಕಷ್ಟು ಸೆಲೆಬ್ರಿಟೀಸ್ ಬಂದಿದ್ದಾರೆ. ಈಗ ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಸರದಿ. ನಿನ್ನೆ ಬೆಳಂಬೆಳಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆಗಮಿಸಿದ ನಟಿ ಕತ್ರಿನಾ ಕೈಫ್ ಸರ್ಪ ಸಂಸ್ಕಾರ ಪೂಜೆ ನೆರವೇರಿಸಿದ್ದಾರೆ. ಆ ಬಳಿಕ ಅವರು ಸರ್ಪ ಸಂಸ್ಕಾರ ಸೇವೆ, ನಾಗ ಪ್ರತಿಷ್ಠಾ ಸೇವೆಯಲ್ಲಿ ಭಾಗವಹಿಸಿ ಸಂತಾನ, ವ್ಯಾವಹಾರಿಕ, ಕೌಟುಂಬಿಕ ಜೀವನದ ಒಳಿತಿಗಾಗಿ ಪ್ರಾರ್ಥಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾಗದೋಷ ಪರಿಹಾರ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನೋದು ನಂಬಿಕೆ ಮತ್ತು ಸತ್ಯ. ಕತ್ರಿನಾ ಕೈಫ್ ಅವರ ಮ್ಯಾನೇಜರ್ ಹಾಗೂ ವ್ಯಾವಹಾರಿಕ ತಂಡದ 4-5 ಜನ ಜೊತೆಗಿದ್ದರು. 2ನೇ ದಿನವಾದ ಇಂದು ಮುಂಜಾನೆಯೇ ಪೂಜೆ ಪುನಸ್ಕಾರಗಳು ಆರಂಭಗೊಂಡಿತು. ಬೆಳಗ್ಗೆ ಆಶ್ಲೇಷ ಬಲಿ ಪೂಜೆಯಲ್ಲಿ ಕತ್ರಿನಾ ಭಾಗಿಯಾದರು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನಾಗ ಪ್ರತಿಷ್ಠೆ ಮಾಡಲಾಯಿತು. ಈ ಪೂಜೆಯ ಜೊತೆ ಸರ್ಪ ಸಂಸ್ಕಾರ ಪೂಜೆ ಸಂಪನ್ನಗೊಂಡಿದೆ. 1 ವಾರದ ಹಿಂದೆಯೇ ಕತ್ರಿನಾ ಕೈಫ್ ಈ ಸರ್ಪ ಸಂಸ್ಕಾರ ಪೂಜೆಯನ್ನು ಬುಕ್ ಮಾಡಿದ್ದು ಬಹಳ ಗೌಪ್ಯತೆ ಕಾಪಾಡುವಂತೆ ಕ್ಷೇತ್ರಾಡಳಿತದ ಬಳಿ ಕೋರಿಕೊಂಡಿದ್ದಾರಂತೆ. ನಮ್ಮ ಇಂಟರ್ನ್ಯಾಷನಲ್ ತಾರೆಯರಾದ ಕತ್ರಿನಾ ಅವರು ಸರ್ಪ ಸಂಸ್ಕಾರ ಪೂಜೆಗೆ ಬಂದಿದ್ದರು. ಇವತ್ತು ಆಶ್ಲೇಷ ಪೂಜೆ ಹಾಗೂ ನಾಗ ಪ್ರತಿಷ್ಠೆ ಪೂಜೆನ ಇವತ್ತು 10ವರೆಗೆ ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರು ಒಂದು ಸಂಕಲ್ಪ ಮಾಡ್ಕೊಂಡು ಬಂದಿದ್ದರು. ಅವರ ಸಂಕಲ್ಪ ದೇವರು ಈಡೇರಲಿ, ಅವರ ಇಷ್ಟಾರ್ಥಗಳನ್ನು ಈಡೇರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಗೆ 1 ವಾರ ಮುಂಚಿತವಾಗಿ ನನಗೆ ಗೊತ್ತಾಗಿತ್ತು, ಗೌಪ್ಯತೆಯನ್ನು ಕಾಪಾಡಿ. ಇನ್ನು ನಿನ್ನೆ ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಮುಖಕ್ಕೆ ಮಾಸ್ಕ್ ಧರಿಸಿ ದುಪಟ್ಟ ಮುಚ್ಚಿಕೊಂಡು ದೇವರ ದರ್ಶನ ಪಡೆದರು. ಬಳಿಕ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡೆದರು. ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲು ಇಷ್ಟಪಡದ ಕತ್ರಿನಾ ಕ್ಯಾಮೆರಾ, ಮೊಬೈಲ್ಗಳು ಕಂಡಲ್ಲಿ ದುಪಟ್ಟ ಮುಚ್ಚಿಕೊಳ್ತಾ ಓಡಾಡುತ್ತಿದ್ರು. ಕಳೆದ 7 ತಿಂಗಳ ಹಿಂದೆ ಮಂಗಳೂರಿನ ಕುತ್ತಾರು ಕೊರಗಜ್ಜನ ಮೂಲ ಸ್ಥಾನಕ್ಕೆ ನಟಿ ಕತ್ರಿನಾ ಕೈಫ್ ಭೇಟಿ ನೀಡಿದ್ರು. ಅಲ್ಲಿ ರಾತ್ರಿ ಕೊರಗಜ್ಜನಿಗೆ ಕೋಲ ಸೇವೆಯನ್ನು ನೀಡಿದ್ದರು. ಇತ್ತೀಚೆಗೆ ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡು ಎಲ್ಲರ ಗಮನ ಸೆಳೆದಿದ್ರು. ಸದ್ಯ ಕತ್ರಿನಾ ಕೈಫ್ ಕುಕ್ಕೆಗೆ ಬಂದಿರೋದು ಅಭಿಮಾನಿಗಳ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಅದೇನೇ ಇದ್ರು ಕುಕ್ಕೆ ಸುಬ್ರಹ್ಮಣ್ಯನ ಅನುಗ್ರಹ ಆಕೆಗೆ ಸಿಗಲಿ ಅನ್ನೋದೇ ನಮ್ಮ ಆಶಯ. ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.